ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮೊದಲ ಆರತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ತಿಮ್ಮಪ್ಪನಿಗೆ ಕರ್ನಾಟಕದ ಹೆಸರಿನಲ್ಲಿಯೇ ಮೊದಲ ಆರತಿಯಲ್ಲಿ ಭಾಗವಹಿಸುವುದಕ್ಕೆ ಸಿಎಂಗೆ ಅವಕಾಶವಿದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಇದೀಗ ಭಾರಿ ಜಟಾಪಟಿಗೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮೊದಲ ಆರತಿ ಕರ್ನಾಟಕದ ಹೆಸರಲ್ಲಾಗುತ್ತೆ. ಕರ್ನಾಟಕದ ಹೆಸರಲ್ಲಿ ಅಂದ್ರೆ ಅದು ರಾಜ ವಂಶಸ್ಥರಿಗೆ ಸಲ್ಲುವಂತ ಗೌರವ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಇದರಲ್ಲಿ ಸಿಎಂ ಜೊತೆಯಲ್ಲೇ ಶಾಸಕರು, ಸಚಿವರು, ಜಡ್ಜ್ಗಳಿಗೂ ಅವಕಾಶ ಇರುತ್ತೆ, ಅವರಿಗೂ ಸಲ್ಲುವಂತ ಗೌರವ ಆಗ್ಬೇಕು ಅಂತ. ಆದ್ರೆ ಅವರ ಆಗ್ರಹಕ್ಕೆ ತಿರುಗೇಟು ಕೊಟ್ಟಿರುವಂತ ಟಿಟಿಡಿ ಸದಸ್ಯ ಭಾನು ಪ್ರಕಾಶ್ ರೆಡ್ಡಿ, ತಿಮ್ಮಪ್ಪನ ಮೊದಲ ಆರತಿ ಮೈಸೂರು ಮಹಾರಾಜರಿಗೆ ಮೀಸಲು, ಯದುವಂಶದವರಿಗೆ ತಿರುಪತಿ ತಿಮ್ಮಪ್ಪ ಮನೆ ದೇವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ತಿಮ್ಮಪ್ಪನಿಗೆ ಅಪಾರ ಕಾಣಿಕೆ ಕೊಟ್ಟಿದ್ದಾರೆ ಅವರು. ಮೈಸೂರು ರಾಜ ವಂಶಸ್ಥರ ಕೊಡುಗೆ ಸ್ಮರಿಸಿ ಅವ್ರ ಹೆಸರಲ್ಲಿ ಮೊದಲ ಆರತಿ ಮಾಡಲಾಗುತ್ತೆ. ಈ ಧಾರ್ಮಿಕ ವಿಚಾರದಲ್ಲಿ, ಧಾರ್ಮಿಕ ಆಚರಣೆಯಲ್ಲಿ ರಾಜಕೀಯ ಬೇಡ ಅಂತ ಅವರು ತಿರುಗೇಟ್ ಕೊಟ್ಟಿರೋದು. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడ సాంప్రదాయాలు, ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగే ప్రమాదం ఉంది. కాబట్టి ఎట్టి పరిస్థితుల్లోనూ ఇక్కడ నుండి సాంప్రదాయాల్ని మేము డీవియేట్ చేసే ప్రసక్తే లేదు. ఇక్కడ నుండి సాంప్రదాయాల్ని మేము దాన్ని అలాగే కొనసాగిస్తూ ముందుకు పోతామే తప్ప ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి మీరు కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాన్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి ಇದ್ರ ಬಗ್ಗೆ ಮಾತನಾಡೋದಕ್ಕಿಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇತಿಹಾಸ ತಜ್ಞರಾಗಿರುವಂತ ಧರ್ಮೇಂದ್ರ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮೊದಲ ಆರತಿ ಏನಿದೆ ಈ ಕರ್ನಾಟಕದ ಹೆಸರಲ್ಲಿ ರಾಜ ವಂಶಸ್ಥರಿಗೆ ಸಲ್ಲುವಂತ ಗೌರವ. ಆದ್ರೀಗ ಸಿಎಂ, ಸಚಿವರು, ಶಾಸಕರು ಭಾಗಿಯಾಗಬಹುದು ಅನ್ನೋದು ಡಿಕೆ ಶಿವಕುಮಾರ್ ಅವರ ಆಗ್ರಹ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ತಿರುಪತಿಗೆ ತನ್ನದೇ ಆದಂತ ಒಂದು ಸಂಪ್ರದಾಯ ಇದೆ. ತಿರುಪತಿಲಿ ಇವತ್ತಿಗೂ ಮೊದಲನೇ ಆರತಿ ನಡೆಯೋದು ಸುರಪುರದ ನಾಯಕ ನಾಲ್ವಡಿ ವೆಂಕಟಪ್ಪ ನಾಯಕರ ಹೆಸರಿನಲ್ಲಿ, ಸುರಪುರದ ಅರಸು ಅವರ ಹೆಸರಿನಲ್ಲಿ. ಯಾಕೆ ಅಂತ ಅಂದ್ರೆ ಸುರಪುರದ ಅರಸರು ನಾಲ್ವಡಿ ವೆಂಕಟಪ್ಪ ನಾಯಕರು ಆ ಕಾಲದಲ್ಲಿ 1700ನೇ ಇಸ್ವಿ ಸಮಯದಲ್ಲಿ ತಿರುಪತಿಯ ಮೇಲೆ ದಾಳಿಗಳಾದಂತ ಸಂದರ್ಭದಲ್ಲಿ ಬರೀ ತನ್ನ 300 ಸೈನಿಕರೊಡನೆ, ವೀರ ಬೇಡರ ಪಡೆಯೊಡನೆ ಹೋಗಿ ತಿರುಪತಿಯನ್ನ ರಕ್ಷಣೆ ಮಾಡಿ ಇವತ್ತು ತಿರುಪತಿಯನ್ನ ನಮಗೆ ಕೊಟ್ಟಂತ ಕೀರ್ತಿ ಸುರಪುರದ ನಾಯಕ ವೆಂಕಟಪ್ಪ ನಾಯಕರಿಗೆ ಸಲ್ಲುತ್ತೆ. ಅದಾದ ನಂತರ ತಿರುಪತಿಯಲ್ಲಿ ಆರತಿ ನಡೆಯೋದು ತಿರುಪತಿ ಯಾತ್ರೆಯನ್ನ ಜಗತ್ತಿಗೆ ಪರಿಚಯಿಸಿದಂತ ಪ್ರಾತಸ್ಮರಣೀಯ ಮಹಾಪ್ರಭು ಕೃಷ್ಣದೇವರಾಯ ಮಹಾರಾಯರಿಗೆ ಸಲ್ಲುತ್ತೆ. 7 ಬಾರಿ ತಿರುಪತಿ ಯಾತ್ರೆಯನ್ನ ಮಾಡಿ 1600 ಆನೆಗಳ ಮೇಲೆ ಸಂಪತ್ತನ್ನ ತಿರುಪತಿಗೆ ಕೊಟ್ಟು ತಿರುಪತಿ ತಿಮ್ಮಪ್ಪನ ಅತ್ಯಂತ ಶ್ರೀಮಂತ ದೇವರನ್ನಾಗಿ ಮಾಡದಂತ ಕೀರ್ತಿ ಹೊತ್ತಂತ ಕೃಷ್ಣದೇವರಾಯರ ಹೆಸರಿನಲ್ಲಿ ಆರತಿ ಸಲ್ಲಿದ್ರೆ, ಆಮೇಲೆ ಮಹಾರಾಜ ಮೈಸೂರು ಒಡೆಯರ ಹೆಸರಿನಲ್ಲಿ 3ನೇ ಆರತಿ ಸಲ್ಲುತ್ತೆ. ಯಾಕೆಂದ್ರೆ ಮೈಸೂರು ಒಡೆಯರು ಅಂದಿನಿಂದ ಇಂದಿನವರೆಗೆ ತಿರುಪತಿಗೆ
ಎಣಿಸಲಾರದ ಸಂಪತ್ತನ್ನ ದಾನ ಮಾಡಿ ತಿರುಪತಿ ತಿಮ್ಮಪ್ಪನನ್ನ ಮನೆಮೇನೆಗೆ ಮೈಸೂರು ದೇಶಕ್ಕೆ ತಲುಪಿಸಿದಂತ ಕೀರ್ತಿ ಮೈಸೂರು ಒಡೆಯರಿಗೆ ಸಲ್ಲುತ್ತೆ. ಹೀಗೆ ಇತಿಹಾಸದಿಂದ 500 ವರ್ಷಗಳಿಂದ ಅಜಮಾತು ತಿರುಪತಿಯನ್ನ ಸೇವೆಯನ್ನ ಅವಿಚ್ಛಿನ್ನವಾಗಿ ಮಾಡ್ಕೊಂಡು ಬಂದಂತ ಕನ್ನಡಿಗ ಮಹಾರಾಯರಾದಂತ ಸುರಪುರದ ಅರಸು ನಾಲ್ವಡಿ ವೆಂಕಟಪ್ಪ ನಾಯಕರು, ವಿಜಯನಗರದ ಅರಸರಾದಂತ ಕೃಷ್ಣದೇವರಾಯರು, ಮೈಸೂರಿನ ಒಡೆಯರುಗಳು ಇವರೆಲ್ಲರಿಗೂ ಸಮಾನವಾಗಿ ಅಲ್ಲಿ ಆರತಿ ಗೌರವ ಮರ್ಯಾದೆಗಳು ಸಲ್ಲುತ್ತವೆ. ಅವ್ರಿಗೆ ಸಲ್ಲೋದ್ರಲ್ಲಿ ಒಂದು ಇತಿಹಾಸ ಇದೆ, ಒಂದು ಗೌರವ ಇದೆ. ಅವರು ತಿರುಪತಿಯನ್ನ ಉಳಿಸಿ ಬೆಳೆಸಲಿದ್ದಕ್ಕೆ ಶ್ರಮ ಪಟ್ಟಿದ್ದಾರೆ. ಅದರ ಗೌರವಾರ್ಥವಾಗಿ ತಿಮ್ಮಪ್ಪ ಅವರನ್ನ ಬರಮಾಡ್ಕೊಂಡಿದ್ದಾನೆ, ಭಕ್ತರು ಅಂತ ಅವರನ್ನು ಒಪ್ಕೊಂಡಿದ್ದಾನೆ. ತಿಮ್ಮಪ್ಪ ಅವರನ್ನು ಒಪ್ಕೊಂಡಿರೋದು ನಾವಲ್ಲ, ತಿಮ್ಮಪ್ಪ ಅವರನ್ನ ಸ್ವೀಕಾರ ಮಾಡಿ ಅವರಿಂದ ಸೇವೆಯನ್ನ ತಗೊಳ್ತಾ ಇದ್ದಾನೆ. ಅದು ಅವಿಚ್ಛಿನ್ನವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದನ್ನ ನಾವು ಮಾನವ ಮಾತ್ರದವರು ಇಂದಿನ ನಾವು ಏನು ಇದ್ದೀವಿ, ನಾವು ಅದನ್ನ ಡಿಸ್ಟರ್ಬ್ ಮಾಡೋದಿಕ್ ಹೋಗ್ಬಾರ್ದು, ಅದನ್ನ ಗಲಿಬಿಲಿ ಮಾಡೋದಿಕ್ ಹೋಗ್ಬಾರ್ದು. ತಿರುಪತಿ ತಿಮ್ಮಪ್ಪನ ಮೇಲಿನ ಭಕ್ತಿ ಅಚಲ, ಅದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬಾರ್ದು ಅನ್ನೋದು ನನ್ನ 2 ಮಾತು. ಸರ್, ಇನ್ನೊಂದು ಪ್ರಶ್ನೆ. ಸಿಎಂ ಡಿ.ಕೆ. ಶಿವಕುಮಾರ್ ಹೇಳುವ ಪ್ರಕಾರ ಅವ್ರು ಏನಕ್ಕೆ ಯಾವ ಅಜೆಂಡಾ ಇಟ್ಕೊಂಡು ಹೇಳಿದ್ದಾರೆ ಅಂದ್ರೆ, ಇದೀಗ ಪ್ರಜಾಪ್ರಭುತ್ವ ರಾಷ್ಟ್ರ, ರಾಜರ ಆಳ್ವಿಕೆ ಹೋಗಿದೆ, ಹಂಗಾಗಿ ರಾಜ್ಯದ ಪ್ರಥಮ ಸದಸ್ಯ, ಪ್ರಥಮ ನಾಗರಿಕ ಪ್ರಜೆ ಅಂತ ಬಂದಾಗ ಅದು ಸಿಎಂ ಆಗಿರುತ್ತೆ. ತದನಂತರದಲ್ಲಿ ಶಾಸಕರು, ಸಚಿವರು ಬರ್ತಾರೆ, ಹಾಗಾಗಿ ಅವರಿಗೂ ಗೌರವ ಸಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೇನ್ ಹೇಳ್ತೀರಾ ಸರ್? ನೋಡಿ, ಇದು ಪ್ರಜಾಪ್ರಭುತ್ವ ಬಂದಿದೆ ಅಂದ್ರೆ ಎಲ್ಲಿ ಈಗ ನಾವು ಈ ತಿರುಪತಿಯನ್ನ ಶುರು ಮಾಡಿ ತಿರುಪತಿ ದೇವರು ವೈಕುಂಠದಿಂದ ಭೂಲೋಕಕ್ಕೆ ಬಂದಾಗ್ಲಿಂದ ಅದನ್ನ ಯಾರ್ಯಾರು ಉಳಿಸ್ಕೊಂಡ್ ಬಂದಿದಾರೋ ಅವ್ರ ಹೆಸರಿನಲ್ಲಿ ಸಲ್ಲುತ್ತಾ ಇದೆ. ಈಗ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಶಾಸಕರ ಹೆಸರಿನಲ್ಲಿ ಸಲ್ಲಬೇಕು ಅನ್ನೋಂಥದ್ದು ಅವರವ್ರ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಈಗ ನಾನು ಏನ್ ಹೇಳಿದೆ 3 ಮಹಾರಾಯರುಗಳ ಹೆಸರನ್ನ, ಅವ್ರನ್ನ ಮೀರಿ ನಾವು ಹೋಗ್ಬಾರ್ದು ಅನ್ನೋದು ನನ್ನ ಸವಿನಯ ಒಂದು ಪ್ರಾರ್ಥನೆ. ಅವ್ರ ನಂತರ ಇವ್ರು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸೇವೆ ಆರ್ತಿ ಏನ್ ಬೇಕಾದ್ರೂ ಮಾಡ್ಕೋಬಹುದೇನೋ. ಆದ್ರೆ ಈ ರಾಜ ಮಹಾರಾಜಗಳು, ಮೈಸೂರಿನ ಒಡೆಯರು, ವಿಜಯನಗರದ ಅರಸರು, ಸುರಪುರದ ನಾಯಕ ವೆಂಕಟಪ್ಪ ನಾಯಕರು, ಇವ್ರನ್ನ ಮೀರಿ ಹೋಗ್ಬಾರ್ದು ನಾವು ಅನ್ನೋದು ನಂದೊಂದು ಪ್ರಾರ್ಥನೆ. ಸರ್, ಟಿಟಿಡಿ ಸದಸ್ಯ ಆಗಿರುವಂತ ಭಾನುಪ್ರಕಾಶ್ ರೆಡ್ಡಿ ಅವರು ಮಾತನಾಡಿ ಹೇಳಿದ್ದಾರೆ, ಇದು ರಾಜಕೀಯ ಅಜೆಂಡಾ, ಧಾರ್ಮಿಕ ಆಚರಣೆಯಲ್ಲಿ ನಿಮ್ಮ ರಾಜಕೀಯವನ್ನ ಬೆರೆಸೋದಕ್ಕೆ ಹೋಗ್ಬೇಡಿ. ನೀವು ಈ ರೀತಿಯಾಗಿ ಒತ್ತಾಯಿಸಿದ್ರಿ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಹೆಸರಲ್ಲಿ, ಮುಖ್ಯಮಂತ್ರಿಗಳ ಹೆಸರಲ್ಲಿ ಆರತಿ ಮಾಡಿ ಅಂತಾರೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಅದು ಈಗ ಒಬ್ರು ನೋಡಿದ್ಮೇಲೆ ಇನ್ನೊಬ್ರು ಸಹಜವಾಗಿ ಎಲ್ರು ಬರ್ತಾರೆ, ನಮ್ಮ ಹೆಸರಲ್ಲೂ ಮಾಡಿ ಅಂತ ಬರ್ತಾರೆ. ಕೊನೆಗೆ ಅದು ಕಾಂಪಿಟೇಷನ್ ಆಗಿ ಅದು ಎಲ್ಲೋ ಹೋಗಿ ಮುಟ್ಬಿಡ್ಬೋದು ಅಂತಾನು ನನಗೂ ಅನ್ಸುತ್ತೆ. ಹೌದು. ಅಂದ್ರೆ ಇದು ರಾಜಕೀಯ ಅಜೆಂಡಾನ ಸರ್? ಅದು ನಾನು ಹೇಳಲಾರಮ್ಮ. ನಾನು ಒಬ್ಬ ಇತಿಹಾಸ ಆಸಕ್ತನಾಗಿ ತಿರುಪತಿ ತಿಮ್ಮಪ್ಪನಿಗೆ ನಾವು ಯಾವೆಲ್ಲ ನಮ್ಮ ಕರ್ನಾಟಕ ದೇಶದ ಜನ ಸೇವೆ ಮಾಡಿದೀವಿ ಅಂತಷ್ಟೇ ನಾನು ಹೇಳಬಲ್ಲೆ. ಸರ್, ನಿಮಗ್ ಗೊತ್ತಿರಂಗೆ ಮೊದ್ಲಿಂದ ಕೂಡ ಕರ್ನಾಟಕ ಆರತಿ ಅಂತಾನೆ ಇದನ್ನ ಕರೆಯಲಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನಮಗ್ ತಿಳಿಸ್ಕೊಡೋದಾದ್ರೆ ವೀಕ್ಷಕರಿಗೆ. ಯಾಕೆ ಅಂತಂದ್ರೆ ನಾವು ಕರ್ನಾಟಕದ ಜನನೇ, ಕರ್ನಾಟಕದ ರಾಜ ಮಹಾರಾಜರೇ ತಿರುಪತಿ ತಿಮ್ಮಪ್ಪನ ಉಳಿಸಿ ಬೆಳೆಸಿರೋದು. ನಾವೇ ಅದನ್ನ ತಿರುಪತಿ ತಿಮ್ಮಪ್ಪನ ಎಲ್ಲಿಗೂ ಬೇಡಿ, ಇಷ್ಟೆಲ್ಲ ಇತಿಹಾಸ ಆಯ್ತಲ್ಲ ಬಿಟ್ಟುಬಿಡಿ. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಬಂದು ಮೊದಲ ಮೈಸೂರಿನ ಮುಖ್ಯಮಂತ್ರಿ ಆದಂತ ಕೆ ಚೆಂಗಲ್ರಾಯ ರೆಡ್ಡಿ ಅವರು ಇದ್ದ ಕಾಲದಲ್ಲಿ 56ನೇ ಇಸ್ವಿನಲ್ಲಿ 47 ಮೇಲೆ ಬಂದಂತ ಸ್ವಾತಂತ್ರ್ಯ ಬಂದಂತ ಕಾಲದಲ್ಲಿ, ಮೈಸೂರು ದೇಶದ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ, ಆಗ್ಲೂ ತಿರುಪತಿಗೆ ನಮ್ಮಿಂದ ಜನಕ್ಕೆ ಹೋಗುವಂತ ವ್ಯವಸ್ಥೆ ಇರ್ಲಿಲ್ಲ, ಜನ ಹೋಗುವಂತ ವ್ಯವಸ್ಥೆ ಇರ್ಲಿಲ್ಲ. ಆಗ ಕನ್ನಡದ ಪತ್ರಿಕೆಗಳಲ್ಲಿ ತಿರುಪತಿಯಿಂದ ಪ್ರಕಟಣೆಗಳು ಬರ್ತಾ ಇದ್ರು, ಈ ಶನಿವಾರ ದೇವರಿಗೆ ಇಂಥ ಅಲಂಕಾರ ಮಾಡ್ತೀವಿ, ಭಕ್ತಾದಿಗಳು ಬರ್ಬೇಕು ಅಂತ. ಭಕ್ತಾದಿಗಳು ಹೋಗಕ್ ಅನುಕೂಲವೇ ಇರ್ಲಿಲ್ಲ, ಭಕ್ತರು ಹೋಗಕ್ ಆಗ್ತಿರ್ಲಿಲ್ಲ. ಆಗ ಹಿಂದೆ ಎಲ್ಲ ಕುದುರೆಗಳಿತ್ತು, ರಥಗಳಿತ್ತು, ಹೋಗ್ತಾ ಇದ್ರು. ಸ್ವತಂತ್ರ ಬಂದ್ಮೇಲೆ ಜನಗಳ ಹತ್ರ, ಆರ್ಡಿನರಿ ಜನಗಳ ಹತ್ರ ಏನು ಇರ್ಲಿಲ್ಲ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಟ್ರಸ್ಟ್ ನಿಂದನೇ ಎಲ್ಲ ಭಾಷೆಯ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು, ಅದನ್ನ ಬನ್ನಿ ಅಂತ. ಆಗ ಇದನ್ನೆಲ್ಲ ನೋಡುವಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ, ಅಂದ್ರೆ ಮೈಸೂರು ದೇಶದ ಮುಖ್ಯಮಂತ್ರಿಗಳಾದಂತ ಚೆಂಗಲ್ರಾಯ ರೆಡ್ಡಿ ಅವರು ಮೈಸೂರಿನಿಂದ ತಿರುಪತಿಗೆ, ಅಂದ್ರೆ ಬೆಂಗಳೂರಿಂದ, ರಾಜಧಾನಿ ಬೆಂಗಳೂರಲ್ವೇ, ಬೆಂಗಳೂರಿನಿಂದ ತಿರುಪತಿಗೆ ಬಸ್ ವ್ಯವಸ್ಥೆ ಮಾಡಿದಂತ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು. ಅದನ್ನ ಮೊದಲನೇ ಬಸ್ ಅಲ್ಲಿ ಮೊದಲನೇ ಬ್ಯಾಚ್ ಹೋಗಿದ್ದೆ ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ. ಅವರೇ ಮೊದಲನೇ ಪ್ರವಾಸ ಕೈಗೊಂಡಾಗ ಇಡೀ ತಿರುಪತಿಯ ಧರ್ಮದರ್ಶಿ ಮಂಡಳಿ ದೇವಸ್ಥಾನದ ಹೊರಗೆ ಕಾದು ನಿಂತು ಇವ್ರನ್ನೆಲ್ಲ ಆಧಾರದಿಂದ ಸನ್ಮಾನ ಮಾಡಿ ಬರಮಾಡ್ಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಕಳಿಸ್ತಾರೆ. ಅವತ್ತಿನಿಂದ ಜನ ಹೋಗಕ್ಕಾದ್ರು ತಿರುಪತಿಗೆ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ.